ಲವ್ ಯು ಡಾರ್ಲಿಂಗ್ಸ್. ನಾನು ನಿಮ್ಮ ಸ್ನೇಹಜೀವಿ ಗಿರೀಶ್ ಮಾತಾಡ್ತಾ ಇದ್ದೀನಿ. ಮೊನ್ನೆ ಬಾಗಲಕೋಟೆಯಲ್ಲಿ ಶಿವಾಜಿ ಮಹಾರಾಜ್ ದಿನಾಚರಣೆಯನ್ನ ಅರ್ಧಕ್ಕೆ ನಿಲ್ಲಿಸಿದ್ರು. ನಿಜವಾಗ್ಲೂ ನಾನೊಬ್ಬ ಭಾರತದ ನಾಗರಿಕನಾಗಿ ಇದನ್ನ 100% ಒಪ್ಪಲ್ಲ. ಇದು ಭಾರತ. ಇಲ್ಲಿ ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ಹಿಂದೂ ವೀರನ ದಿನಾಚರಣೆಯನ್ನ ಅವರ ಅರ್ಧಕ್ಕೆ ನಿಲ್ಲಿಸ್ತಾರೆ ಅಂದ್ರೆ ಇದಕ್ಕಿಂತ ಒಂದು ವಿಪರ್ಯಾಸ ಇನ್ನೊಂದಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹೌದಾ ಅಲ್ವಾ? ನಮ್ಮ ದೇಶದಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ವಲ್ರಿ? ನಿಜವಾಗ್ಲೂ ಇದು ತುಂಬಾ ಅನ್ಯಾಯ. ಆಮೇಲೆ ಮಾಹಿತಿ ಪ್ರಕಾರ ಏನಾಗಿದೆ, ಕೆಲವು ಮುಸ್ಲಿಂ ಅವರು ಈ ಕೆಲಸನ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ. ನಾನು ಫರ್ದರ್ ಆಗಿ ಮಾತಾಡೋಕ್ಕಿಂತ ಮುಂಚೆ ಇನ್ನೊಂದು ಕ್ಲಾರಿಟಿ ಕೊಡೋಕೆ ಇಷ್ಟಪಡ್ತೀನಿ. ನಾನು ಆಕ್ಚುಲಿ ಮಾನವತಾವಾದಿ. ನಾನೊಬ್ಬ ಜಾತಿಗಾಗ್ಲಿ ಅಥವಾ ಧರ್ಮಕ್ಕಾಗ್ಲಿ ವಿರೋಧಿ ಅಲ್ಲ. ಆದ್ರೆ ನನ್ನ ಧರ್ಮ ಅಂತ ಬಂದಾಗ, ನನ್ನ ದೇಶ ಅಂತ ಬಂದಾಗ ಡೆಫಿನೆಟ್ ಆಗಿ ನಾನು ಹೋರಾಡ್ತೀನಿ. ಅವ್ರ ಧರ್ಮಕ್ಕೋಸ್ಕರ ಹೋರಾಡ್ಬೇಕಾದ್ರೆ ನಾನು ನನ್ನ ಧರ್ಮಕ್ಕೋಸ್ಕರ ಹೋರಾಡ್ಬೇಕಲ್ವಾ? ಖಂಡಿತವಾಗ್ಲೂ ನಾನು ಹೋರಾಡ್ತೀನಿ. ಯಾವುದೇ ಕಾರಣಕ್ಕೂ ಇಂಜರಿ ಅಲ್ಲ. ಅದು ಯಾರೇ ಆಗಿರ್ಬೋದು. ನನ್ನ ಒಂದು ಕೆಲವು ಎಕ್ಸ್ಪೀರಿಯನ್ಸ್ಗಳಿದೆ. ನಾನು ಆ್ಯಕ್ಚುಲಿ ಎವ್ರಿ ಟೈಮ್ ನನ್ನ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಏನಂತ ಹೇಳಿದ್ರೆ, ಸಮಾನತೆ ಇರಬೇಕು, ಎಲ್ಲರೂ ಒಂದಾಗಿ ಬಾಳಬೇಕು, ಎಲ್ಲರೂ ಮನುಷ್ಯರೇ ಅಂತ ನಾನು ಹೇಳ್ತಾ ಇರ್ತೀನಿ ಯಾವಾಗ್ಲೂ ಕೂಡ. ಅದೊಂದು ಯಾವಾಗಲೂ ನನ್ನ ವಾದ ಆಗಿರುತ್ತೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಒಬ್ಬ ಪರ್ಸನ್ ಈ ಥರ ಒಂದು ಪ್ರೊವೋಕ್ ಮಾಡಿದಾಗ ಡೆಫಿನೆಟ್ ಆಗಿ ನಮಗೂ ಒಂದು ರೋಷ ಅನ್ನೋದಿರುತ್ತೆ. ನಾವು ಆವಾಗ ನಮ್ಮ ಧರ್ಮದ ಪರವಾಗಿ ಹೋರಾಡಬೇಕು ಅನ್ನೋದು ಬಂದೇ ಬರುತ್ತೆ. ಆಮೇಲೆ ಇಲ್ಲಿ ಕೆಲವರು ಏನಾಗಿದೆ ಅಂದರೆ, ಕೆಲವು ಮುಸ್ಲಿಮ್ಸ್ ಅವರು ಇದ್ದಾರೆ, ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ನಮ್ಮ ಜನದ ಹಿತ ಆಗಲಿ, ನಮ್ಮ ದೇಶದ ಹಿತ ಆಗಲಿ ಖಂಡಿತವಾಗ್ಲೂ ಅವ್ರು ಬಯಸ್ತಾ ಇಲ್ಲ. ಅವರೆಲ್ಲ ನಿಜವಾಗ್ಲೂ ದೇಶದ್ರೋಹಿಗಳಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದರಿಂದ ಏನಾಗ್ತಿದೆ ಅಂದ್ರೆ, ಕೆಲವರು ಒಳ್ಳೆಯವರು ಇದ್ದಾರೆ, ಅವ್ರು ನಮ್ಮ ಜನದ ಜೊತೆ ಬೆರೀತಾರೆ, ನಮ್ಮ ಧರ್ಮ ಆಗಲಿ, ಎಲ್ಲದಕ್ಕೂ ನಮ್ಮ ದೇಶ ಆಗಲಿ ಎಲ್ಲಾನು ಕೂಡ ಒಪ್ಕೊಳ್ತಾರೆ. ಅವ್ರಿಗೂ ನಾವು ಒಪ್ಕೊಳ್ತಾ ಇದೀವಿ, ನಮಗೆ ಅವ್ರು ಒಪ್ಕೊಳ್ತಾರೆ, ಎಲ್ಲ ಥರ ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಅವ್ರಿಗೆ ಇವರಿಂದ ಕೆಟ್ಟ ಹೆಸರು ಬರ್ತಿದೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೇನೆ. ಇದರಿಂದ ಏನಾಗ್ತಿದೆ ಅಂದ್ರೆ, ಒಂದು ಮುಸ್ಲಿಂ ಸಮಾಜದ ಮೇಲೆ ಹಿಂದೂಗಳಿಗೆ ದ್ವೇಷ ಜಾಸ್ತಿ ಆಗ್ತಿದೆ. ಸೊ ನಾನು ಹೇಳೋದಿಷ್ಟೇ, ಏನಾಗುತ್ತೆ ಇದರಿಂದ, ಕಾಲದಿಂದ ನಡ್ಕೊ ಬರ್ತಿರೋ ಅಂತ ಒಂದು ಹಿಂದೂ ಮುಸ್ಲಿಂ ಜಗಳ ಇನ್ನೂ ವರ್ಷ ಆಗುತ್ತೆ ಹೊರತು ಇದಕ್ಕೆ ಸೊಲ್ಯೂಷನ್ ಇಲ್ಲ. ನೋಡಿ ಎಂಥ ವಿಪರ್ಯಾಸ ಅಲ್ವಾ? ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇದು ಸೃಷ್ಟಿ ನಿಯಮ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ಎಲ್ಲರೂ ನಾವೆಲ್ಲ ಒಂದಾಗ ರೆಡಿ ಆಗಿರ್ತೀವ, ಯಾವನಾದ್ರೂ ಒಬ್ಬ ಇರ್ತಾನೆ, ತಂದಾಕ್ಬಿಡ್ತಾನೆ, ಜಗಳ ಹತ್ತಿಸ್ಬಿಡ್ತಾನೆ, ಏನೋ ಒಂದು ಮಾಡ್ಬಿಡ್ತಾನೆ. ಸೊ ಈ ತರ ಇದು ಸೃಷ್ಟಿ ನಿಯಮನೇ, ಇದನ್ನ ಏನು ಮಾಡೋಕ್ಕಾಗಲ್ಲ, ಇದಕ್ಕೆ ದಾರಿನೇ ಇಲ್ಲ. ಸೊ ಬಟ್ ನಾನು ಹೇಳೋದಷ್ಟೇ, ಆದಷ್ಟು ಇದನ್ನೆಲ್ಲ ಮಾಡೋ ಅಂಥವ್ರನ್ನ, ಇವರೆಲ್ಲ ದೇಶದ್ರೋಹಿಗಳು, ಇವ್ರನ್ನ ಏನು ಮಾಡಬೇಕು ಅಂದರೆ ತುಂಬ ಕಠಿಣವಾದಂಥ ಶಿಕ್ಷೆ ಕೊಡಬೇಕು. ಈ ಥರ ಯಾರಾದರೂ ಇನ್ನೊಬ್ರು ಮುಂದಕ್ಕೆ ಮಾಡಬೇಕು ಅಂತ ಯೋಚನೆ ಕೂಡ ಮಾಡಬಾರ್ದು. ಆ ಥರ ಒಂದು ಶಿಕ್ಷಣ ಕೊಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನಾನು ಕೇಳೋದಾದ್ರೆ, ಇವರೆಲ್ಲ ದೇಶದ್ರೋಹಿಗಳು, ಇವ್ಯಾರು ಕೂಡ ನಮ್ಮ ದೇಶದಲ್ಲಿ ಇರಬಾರ್ದು, ಒದ್ದು ಓಡಿಸ್ಬಿಡ್ಬೇಕು. ಆಗಲೇ ಸರಿ ಹೋಗೋದು. ಸೀರಿಯಸ್ ಆಗಿ ಹೇಳ್ತಾ ಇದ್ದೇನೆ. ನಿಜವಾಗ್ಲೂ ತುಂಬಾ ಬೇಜಾರು ಮತ್ತೆ ಅವಮಾನಕರ ಸಂಗತಿ ಇದು. ನಮ್ಮ ದೇಶದಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ಲ. ಇದನ್ನ ನಾವು ತುಂಬಾ ಸೀರಿಯಸ್ ಆಗಿ ತಗೊಳ್ಬೇಕಾಗುತ್ತೆ. ಪ್ರತಿಯೊಬ್ಬನು ಕೂಡ ಇದನ್ನ ಸೀರಿಯಸ್ ಆಗಿ ತಗೊಂಡು ಇದ್ರ ಮೇಲೆ ಒಂದು ಧ್ವನಿ ನಾವು ಎತ್ತಲೇಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇದನ್ನ ನಮ್ಮ ಗೌರ್ಮೆಂಟ್ ಅವರಾಗ್ಲಿ, ನಮ್ಮ ಅಧಿಕಾರಿಗಳಾಗ್ಲಿ, ಪೊಲೀಸ್ ಅವರಾಗ್ಲಿ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಕೊಡಬೇಕು. ಅವ್ರನ್ನ ನೀವೇನ್ ಮಾಡ್ತಿದ್ದೀರಾ ಅಂದ್ರೆ, ಎವ್ರಿ ಟೈಮ್ ಅದೇ ಕೆಲಸ ಮಾಡ್ತಿದ್ದಾರೆ. ಅವ್ರನ್ನೆಲ್ಲ ನಾವು ಜಸ್ಟ್ ಬಿಟ್ಬಿಡ್ತಾ ಇದೀವಿ, ಹಂಗಂಗೆ ಬಿಟ್ಬಿಡ್ತಾ ಇದೀವಿ. ಅದರಿಂದ ಏನಾಗ್ತಿದೆ, ಪದೇ ಪದೇ ಇಂಥ ಇನ್ಸಿಡೆಂಟ್ಗಳು ನಡೀತಾನೆ ಇದೆ. ಇದಕ್ಕೆಲ್ಲ ನೀವು ಸೊಲ್ಯೂಷನ್ ಕೊಡಲೇಬೇಕು. ಸಾಧ್ಯ ಇದೆ. ಅವ್ರಿಗೆಲ್ಲ ಒಂದು ಕಠಿಣವಾದಂಥ ಶಿಕ್ಷೆ ಕೊಡಿ. ಡೆಫಿನೆಟ್ ಆಗಿ ಅವ್ರ ಮುಂದೆ ಈ ಥರ ಒಂದು ಕೆಲಸ ಮಾಡೋದಕ್ಕೆ ಯೋಚನೆ ಕೂಡ ಮಾಡಲ್ಲ. ಆ ಥರ ಮಾಡಬೇಕು. ಹಿಂಗೆ ಬಿಡ್ತಾ ಇದ್ರೆ ಆಬ್ವಿಯಸ್ಲಿ ಜಗಳ ನಡೀತಾನೆ ಇರುತ್ತೆ. ಇನ್ನೂ ವರ್ಸ್ ಕಂಡೀಷನ್ ಆಗೇ ಆಗುತ್ತೆ ಡೆಫಿನೆಟ್ಲಿ. ಯಾವುದೋ ಒಂದು ಪೊಲಿಟಿಕಲ್ ಒಂದು ಅಜೆಂಡಾ ಇಟ್ಕೊಂಡು ನೀವು ಇದನ್ನೆಲ್ಲ ಸುಮ್ಮನೆ ಬಿಡ್ತಾ ಇದ್ರೆ ಖಂಡಿತವಾಗ್ಲೂ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸತ್ತೇ ಸಾಯ್ತಾರೆ. ಡೆಫಿನೆಟ್ ಆಗಿ ಇದೆಲ್ಲ ಯಾಕೆ ಇವ್ರನ್ನೆಲ್ಲ ಸುಮ್ಮನೆ ಬಿಡ್ತಾರೆ ಅಂದ್ರೆ, ಓಟ್ ಬೇಕು ಇವ್ರಿಗೆಲ್ಲ. ವೋಟಿಂಗೋಸ್ಕರ ಅವರೆಲ್ಲ ಯಾರು ತಪ್ಪು ಮಾಡ್ತಾರೋ ಎಲ್ಲ ಬಿಟ್ಬಿಡೋದು. ಅವ್ರು ಮತ್ತೆ ಪದೇ ಪದೇ ಅದೇ ಥರ ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ. ನಿಜವಾಗ್ಲೂ ಈ ಒಂದು ವಿಷಯದ ಮೇಲೆ ನಮ್ಮ ಗೌರ್ಮೆಂಟು, ಪೊಲೀಸ್ ಅಧಿಕಾರಿಗಳು ಕ್ರಮ ತಗೊಳ್ಬೇಕು ಅಂತ ಈ ವಿಡಿಯೋ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.